ಅಂದರೆ ಭಾರತ ಇಡೀ ಜಗತ್ತಿನಾದ್ಯಂತ ಒಂದು ತಿಪ್ಪೆ ಗುಂಡಿದ್ದಂಗಿದು, ಎಲ್ಲಿ ಬಿಡುತ್ತೆ ಅದನ್ನು ಬಿಸಾಕ್ತಿರೋದು. ಎಷ್ಟೋ ಕಡೆ ಬ್ಯಾನ್ ಆಗಿರುವಂಥದ್ದು ಸಿಗುತ್ತಿಲ್ಲ ಗೂಡಂಗಡಿಗಳಲ್ಲಿ. ಹತ್ತಿ ಗಿಡಕ್ಕೆ ಇಟ್ಟಿದ್ದಂಥ ಕೀಟನಾಶಕದ ಇತ್ತಿದ್ದು ಚವಳೆಕಾಯಿ ತಿಂದು ಸತ್ರು 3 ಜನ. ಯಾಕೆ ಕೀಟನಾಶಕದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂದರೆ, ಈಗ ಮೊನ್ನೆ ನಿಮ್ಮ ರಾಯಚೂರಲ್ಲಿ ಹತ್ತಿ ಗಿಡಕ್ಕೆ ಇಟ್ಟಿದ್ದಂಥ ಕೀಟನಾಶಕದ ಇತ್ತಿದ್ದು ಚವಳೆಕಾಯಿ ತಿಂದು ಸತ್ರು 3 ಜನ. ಈಗ ಇತ್ತೀಚೆಗೆ ಒಂದು 2 ವಾರದ ಹಿಂದೆ. ಸೊ ಇದು ಹೊಸ್ತಲ್ಲೇ ಇದು, ಅದು ಬ್ಯಾನ್ ಆಗಿರುವಂಥದ್ದು. ಅದು ಎಲ್ಲಿ ಸಿಗಲ್ಲ ನಿಮ್ಗೆ, ಅದು ಆದರೆ ಈ ದೇಶ ಸಿಗುತ್ತೆ ನಿಮ್ಗೆ. ಅದು ರೌಂಡ್ ಅಪ್ ಅನ್ನೋದು ಕೂಡ ಎಲ್ಲ ಕಡೆ ಬ್ಯಾನ್ ಮಾಡಿದ್ದಾರೆ, ಇಲ್ಲಿ ಸಿಗುತ್ತೆ ನಿಮ್ಗೆ. ಅದು ಅಂದರೆ ಭಾರತ ಇಡೀ ಜಗತ್ತಿನಾದ್ಯಂತ ಒಂದು ತಿಪ್ಪೆ ಗುಂಡಿದ್ದಂಗಿದು, ಎಲ್ಲಿ ಬಿಡುತ್ತೆ ಅದನ್ನು ಬಿಸಾಕ್ತಿರಲಿಲ್ಲ. ಸೊ ಇದನ್ನು ಯಾರಿಗೆ ಹೇಳ್ತಾರೆ ನೀವು ಇದನ್ನು? ಒಂದು ಮತ್ತು ಇವತ್ತು ನಾವು ಮಾತಾಡ್ತಿರೋ ತಿಳ್ಕೊಡಿ, ಜಗತ್ತಿನಾದ್ಯಂತ ಪ್ರತಿನಿತ್ಯ ಕೀಟನಾಶಕ ಮತ್ತು ಕಳೆನಾಶಕ ಸಾಯ್ತಾ ಇರೋದು 1000 ಜನ ಇವತ್ತಿಗೂ ಕೂಡ ಕೆಮಿಕಲಿಂದ. ಅದು ನಿಮಗೆ ಅಂತಾರಾಷ್ಟ್ರೀಯ ಮಾಡ್ತಾ ಇರುವಂಥ ಬೇಕಾದ್ರೆ ಯಾವುದೇ ಮಿನಿಟಿರೋ ಉಪಯೋಗ ನೋಡಿ ಸಿಗುತ್ತೆ, ಡೇಟಾ ಸಿಗುತ್ತೆ ನಿಮಗೆಲ್ಲ ಕೂಡ. ಅತಿ ಹೆಚ್ಚು ಹಾನಿ ಕೀಟನಾಶಕ ಮತ್ತು ಕಳೆನಾಶಕ. ರಸಗೊಬ್ಬರ 2ನೇದು ನಿಮ್ಗೆ, ಅದು ಫರ್ಟಿಲೈಸರ್ 2ನೇದು ನಿಮ್ಗೆ. ಅದು ಮೊದಲೇದಲ್ಲ, ನೀವು ಮೊದಲೇ ಹಾನಿ ಮಾಡಿದ್ರೆ ನಿಮಗೆ ಕೀಟನಾಶಕ ಕಳೆನಾಶಕ ನಿಮಗೆ ಅದು ಅತ್ಯಂತ ಹೆಚ್ಚು ಅಪಾಯಕಾರಿ ಅದು. ಸೊ ಅದನ್ನು ನೀವು ಅದು ಬಿಟ್ಟು ಹೆಂಗೆ ಬದುಕ್ತೀರ ನೀವು? ಅದನ್ನು ಅತಿ ಹೆಚ್ಚು ನಿಮ್ಗೆ ಇದು ಕೊಡ್ತಾರೆ ನಿಮಗೆ. ಎಷ್ಟೋ ಕಡೆ ಬ್ಯಾನ್ ಆಗಿರುವಂಥದ್ದು ಸಿಗುತ್ತಿಲ್ಲ ಗೂಡಂಗಡಿಗಳಲ್ಲಿ. ಅದು ತಡೆಗಟ್ಟೋಲ್ಲಿ ಎಲ್ಲಿ ಯಾರು ವಿಫಲಾಗಿದ್ದಾರೆ? ಈಗ ರೈತರು ಸಾಯ್ತಾ ಇರ್ಬೇಕು ನಿತ್ಯ. ಅದ್ರ ಬಗ್ಗೆ ಸಾಯ್ತಾರಂಗೆ ಮುಖ್ಯವಾಗಿ ಅದನ್ನು ಸರ್ಕಾರ ಕೊಲೆ ಮಾಡ್ತಾ ಇರೋದು. ಅದನ್ನು ಈ ಬ್ಯಾನ್ ಆಗಿರೋದು ಹೆಂಗೆ ಸಿಗುತ್ತಪ್ಪ? ಮಾರ್ಕೆಟ್ ಹೆಂಗೆ ಬರುತ್ತಪ್ಪ ನಿಮಗೆ? ಅದು ರೈತರಿಗೆ ಓದಿರ್ತಾರೆ, ರೈತರಿಗೆ ಏನು ಅವ್ರು ಹೇಳ್ತಾರೆ ಅದನ್ನು ತಿಳ್ಕೊಂಬಂದು ಆಗ್ತಾ ಇರ್ತಾರೆ. ನಾನು ಇಲ್ಲಿ ಸಂತೆ ನಡೀತೆ, ಮಾವಳಿ ಪ್ರತಿ ಶುಕ್ರ ಸಂತೆ ನಡೀತೆ. ಅಲ್ಲಿ ಕೆಲವು ರೈತರ ಹತ್ರ ಕೇಳ್ತೀನಿ, ಅವ್ರು ರೈತರ ಕೆಮಿಕಲ್ ಮಾಡ್ಕೊಬರ್ತಾರೆ, ಔಷಧಿ ಹಾಕ್ತೀವಿ ಅಲ್ಲಪ್ಪ ತಂದು ಮಾರು ಸಂತೋಷ. ಅಂದರೆ ಕನಿಷ್ಠ ಕೀಟನಾಶಕ ಕಳೆನಾಶಕ ಹೊಡೆದ್ಮೇಲೆ 1 ವಾರ ಅರೆಸ್ಟ್ ಮಾಡ್ಕೋಬೇಡ, 1 ವಾರ ಮತ್ತೆ ತಂದು ಕೊಡು. ಪಾಪ ಗೊತ್ತಿಲ್ಲ ಅವ್ರಿಗೆ, ಇವತ್ತು ಹೊಡಿತಾನೆ ನಾಳೆ ತಂದು ಕೊಡ್ತಾರೆ. ಅಲ್ಲೇ ಹೊಡೆದು ಅಲ್ಲ ಕಿತ್ಕೊಂಡು ಕೊಟ್ಟಿರೋ ಉದಾಹರಣೆಗಳು ಕಣ್ಮುಂದಿದ್ದಾರೆ. ಅವ್ರಿಗೆ ಗೊತ್ತೇ, ಅದು ಅವ್ರಿಗೆ ಅರಿವು ಆಯ್ತಲ್ಲ ಅದು. ಆದರೆ ಅವ್ರು ಯಾರು ತಿಂತಾರೆ, ನನ್ನ ಮಕ್ಕಳು, ನನ್ನ ಕೊಡೋದು ಯಾರಿಗೆ? ಅವ್ರ ಸಂಬಂಧಿಕರ ಕೊಡ್ತಾ ಇರೋದು. ಹೌದೌದು. ಸೊ ಇದನ್ನು ಸ್ವಯಂಕೃತವಾಗಿ ರೈತರಿಗೊಂದು ಆಲೋಚನೆ ಮಾಡ್ಕೊಂಡ್ರೆ ಒಂದಷ್ಟು ಬದಲಾವಣೆ ಆಗ್ಬೋದು. ಇದು ಮತ್ತೆ ಪ್ರಧಾನವಾಗಿ ಹೌದು, ತುಂಬ ಜನಕ್ಕೆ ಇದ್ರ ಎಜುಕೇಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮ ತಂದೆಯವರು ರೈತರೇ, ಅವರು ಯಾವತ್ತೂ ಈ ಥರ ಮಾಡ್ತಿರ್ಲಿಲ್ಲ. ನೀವು ಹೇಳಿದಾಗೆ ಅವರು ಔಷಧಿ ಹೊಡೆದ್ರೆ ಕನಿಷ್ಠ ಅದೊಂದು 5 ದಿನ ಬಿಟ್ಬಿಡೋರು. ಅದನ್ನ 5 ದಿನ ಆದಮೇಲೆ ಮುಟ್ತಾ ಇದ್ದಿದ್ದು. ಅದನ್ನ ನಮಗೂ ಹೇಳೋರು, ಔಷಧಿ ಹೊಡೆದಿದ್ದೀನಿ ತಿನ್ಬೇಡ ಅಲ್ಲಿ ಅನ್ನೋರು. ಇವಾಗ ತೊಂಡೆಕಾಯಿ, ಬೀನ್ಸು ಏನೋ ಇದ್ರೆ ತಿನ್ಬೇಡ, ಅದು ಔಷಧಿ ಹೊಡೆದಿದ್ದೀನಿ ಅನ್ನೋರು. ಅದು ಗ್ರಾಹಕರು ಗೊತ್ತಾಯ್ತಿಲ್ಲ. ಸೊ ರೈತರು ಕೂಡ ತಪ್ಪು ಅಂತ ಹೇಳ್ತಾರೆ. ಈ ವ್ಯವಸ್ಥೆ ರೀತಿ ಮಾಡಿದ್ರೆ ರೈತರು, ಹೌದು, ಅದಕ್ಕೆ ಎಜುಕೇಟ್ ಮಾಡಬೇಕು. ರೈತರು ಬರೀ ರೈತನ ಬೆಳೆ ಮಾಡಿದ್ರೆ ಅದು ತಪ್ಪು. ಸರ್ಕಾರಗಳು ಇರುವಂಥ ಕೃಷಿ ನೀತಿಗಳು ರೈತ ಪರವಾಗಿರ್ಬೇಕು. ಅವೆಲ್ಲ ಹೌದು, ರೈತರನ್ನ ಎಜುಕೇಟ್ ಮಾಡಬೇಕು. ರೈತರಿಗೆ ಸಹಾಯ ಆಗೋ ರೀತಿ ಆ್ಯಂಡ್ ಒಳ್ಳೆ ಉತ್ಪನ್ನಗಳು ಬರೋ ರೀತಿ ಸರ್ಕಾರಗಳು ಗಮನ ಹರಿಸ್ಬೇಕಾಗತ್ತೆ. ಒಟ್ಟಾರೆಗೆ ನಂದಿದ್ದು 1 ಎಕರೆ 17 ಕುಂಟೆಲಿ 50 ತೆಂಗು, 90 ನಿಂಬೆ, ಒಂದು 20 ಬಟರ್ಫ್ರೂಟು, ಒಂದು 8 ಹಲಸು, ಒಂದು 200 ನುಗ್ಗೆ, ಒಂದು 100 ಬಾಳೆ, ರೇಷ್ಮೆ ಕಡ್ಡಿ ಒಂದು 500 ಇದ್ದಾವೆ, ಅದು ಮಲ್ಚಿಂಗೋಸ್ಕರ ಪ್ರಧಾನವೆಲ್ಲ. ಮತ್ತು 2 ಸಪೋಟ, 2 ಮಾವು, 2 ದಾಳಿಂಬೆ, ಲಿಚ್ಚಿ 2, ಸ್ಟಾರ್ ಫ್ರೂಟ್ 2, ಬೇಲ ಒಂದು 5, ರಾಮಫಲ, ಲಕ್ಷ್ಮಣ ಫಲ ಬಂದು 3 ಎಲ್ಲ ಒಂದು 15 ವೆರೈಟಿ ಗಿಡಗಳು ಹಾಕೊಂಡಿದ್ದೀನಿ. ಎಲ್ಲ ಗ್ರೇಟ್ ಸರ್. ಗ್ರೇಟ್. ನನಗೆ ಏನಪ್ಪ ಅಂತಂದ್ರೆ, ನನ್ನ ಮಕ್ಕಳು ತಿನ್ನುವಂಥದ್ದು ಏನು ಕೂಡ ಹೊರಗಡೆ ತಿನ್ನಬಾರ್ದು ಅಂತ ಅಷ್ಟೇ. ಚಿಲ್ಲ ತರಕಾರಿ ಕೂಡ ಅನ್ಕೊಂಡೈತೆ ಆಗಿಲ್ಲ. ಈ ಸಲ ಏನಾದ್ರು ಮಾಡ್ಬೇಕು ಅದನ್ನು. ನಾನು ಮುಖ್ಯವಾಗಿ ನಾನು ಬೇಸಾಯಕ್ಕೆ ಬಂದಿದ್ದೆ ನನ್ನ ಕುಟುಂಬಕ್ಕೆ ಯಾವುದೇ ರೀತಿ ನನ್ನ ಮಕ್ಕಳುಗಳಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಯಾವುದೇ ರೀತಿ ಕೆಮಿಕಲ್ ಫ್ರೀಯಾಗಿ ಏನಾರು ಬೆಳೆಸ್ಬೇಕು ಮಕ್ಕಳುಗಳಂತ. ಬಟ್ ಇನ್ನೂ ಕೂಡ ಅದಲ್ಲಿದ್ದೀನಿ, ಇನ್ನೂ ಮುಟ್ಟಕ್ಕೆ ಮುಟ್ಟಿಲ್ಲ. ಅದಕ್ಕೋಸ್ಕರ ನಿಮಗೆ ಒಂದು ಅವೆಲ್ಲ ಕೇಳೋರಲ್ಲ ಎಷ್ಟು ಆದಾಯ ಇದೆ ಅಂತ ಕೇಳೋದು, ಅದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಆದಾಯನ ಯಾವ ರೀತಿ ಕೌಂಟ್ ಮಾಡ್ತೀರಿ? ಈಗ ನಮ್ಮ ಹೆಲ್ತ್ಗೆ ಹೆಂಗೆ ಕೌಂಟ್ ಮಾಡ್ತೀರ ಅದನ್ನು? ಹೌದು. ಸೊ ಬೇಸಾಯನ ಲಾಭ ನಷ್ಟ ದೃಷ್ಟಿ ನೋಡಬಾರ್ದು, ಒಂದು ಜೀವನದ ಕ್ರಮ ಅಂತ ನೋಡಬೇಕು. ಆದರೆ ಎಲ್ರಿಗೂ ಸಾಧ್ಯ ಆಗುತ್ತಿದ್ದು. ಈಗ ನಿಮ್ಮ ಮಕ್ಳುಗಳು ಈ ಸ್ಟಾಫ್ ಏನೋ ಓದ್ಕೊಂಡು ದುಡ್ಡು ಕರ ತಿರುಗುವಾಗ ರೈತರ ಮಂಗೆ ಬರೀ ಅರ್ಕು ಚಪ್ಪಲೆಕಂದು ಹಾಕಿ ನಿಂತಿರ್ಬೇಕು ಅಲ್ವಾ? ಸೊ ನಂಬಬೇಕು. ಅದು ಸರ್ಕಾರ ನೀತಿಗಳಿಂದ ಬದಲಾರ ಮಾತ್ರ ಏನಾರು ಒಂದು ರೈತ ಕುಲಕ್ಕೆ ಒಂದಷ್ಟು ಉಳಗಾಲಿರುತ್ತೆ. ಸರ್ಕಾರ ಇದ್ರ ಬಗ್ಗೆ ಕ್ರಮ ತೆಗೆದುಕೊಬೇಕು. ಯಾಕಂದರೆ ಸರ್ಕಾರದ ಏನು ರಾಜಕಾರಣಿಗಳು ಕೂಡ ಕೊನೆಗೆ ತಿನ್ನೋದು ಈ ಹಣ್ಣು ತರಕಾರಿಗಳನ್ನೇ. ಅದು ಅವರು ಜೀವನ ಕಾಪಾಡಬೇಕಾಗಿರುವಂಥದ್ದು ಆಗಿರಬೇಕಾಗುತ್ತೆ. ಸೊ ಅದು ಆರ್ಗ್ಯಾನಿಕ್ ಅಂದರೆ ಅದು ನೈಸರ್ಗಿಕವಾಗಾದರೆ
ಅವ್ರ ಜೀವನ ಕೂಡ ಕಾಪಾಡುತ್ತೆ. ಅಷ್ಟು ಸೂಕ್ಷ್ಮತೆಗಳು ಇಲ್ಲ ಸ್ವಲ್ಪ ರಾಜಕಾರಣಿಗಳು ಆಳುವಂಥ ವರ್ಗ ಇದೆಯಲ್ಲ, ಅದು ಯಾವತ್ತೂ ಕೂಡ ಆಳುವಂಥದ್ದು ವರ್ಗಾಯಿಸತ್ತೆ ಕಾಪಾಡುತ್ತೆ ನಿಮ್ಗೆ. ಅದು ಆ ಮಲ್ಟಿ ಕಂಪ್ನಿಗಳು ಮಾತ್ರ ಮುಖ್ಯ ಅವ್ರಿಗೆ, ಯಾವ್ದು ಮುಖ್ಯ ಆಗಲ್ಲ ನಿಮ್ಗೆ. ಅವ್ರು ಜನಸಾಮಾನ್ಯ ಮುಖ್ಯ ಆಗಲ್ಲ ನಿಮ್ಗೆ. ಅವ್ರು ಯಾಕಂದ್ರೆ ಹಲವಾರು ಉದಾಹರಣೆಗಳಿವೆ ನಿಮ್ಗೆ ಎಲ್ಲ ಅಂತ. ಇತ್ತೀಚೆಗೆ ದೇವನಹಳ್ಳಿಲಿ ಒಂದು ಭೂ ಹೋರಾಟ ಆಗಿರ್ಬೋದು, ನಿಮಗೆ ಭೂಮಿಯ ಅಕ್ವೈರ್ ಮಾಡ್ಕೊಂಡಾಗ ಅಥವಾ ಹೋರಾಟ ಆಗಿರ್ಬೋದು, ಅವೆಲ್ಲ ಯಾರು ನಡೆದವೆಲ್ಲ. ಬಿ ಪಾಟೀಲ್ ನಾನು ರೈತರ ಮಗ ಅಂತ ಅಂತಾರೆ ಅವರೆಲ್ಲರೂ. ಅವರು ರೈತರ ಕಷ್ಟ ಯಾರು ಗೊತ್ತಿದೆ ಅವ್ರಿಗೆ. ಮತ್ತು ಇದರಲ್ಲಿ ಎರಡು ವಿಚಾರ ಏನಪ್ಪ ಅಂತಂದರೆ, ಸರ್ಕಾರದ ನೀತಿಗಳು ಏನಾರ ರೈತ ಪರ ಬದಲಾಗ್ತಾನೆ, ರೈತನ ಉಳಗಾಲಿ ಇಲ್ಲ. ನೀವು ಪ್ರತಿ ವರ್ಷನೂ ಕೂಡ ಒಂದು ಅಂಕಿಅಂಶ ಸರ್ವೆ ಮಾಡೋದು ಏನಪ್ಪ ಅಂದರೆ, ಬೇರೆ ಅವಕಾಶ ಸಿಕ್ಕರೆ ನಿಮ್ಗೆ ಕೃಷಿ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ನಿಮಗೆ ಕೃಷಿ ಯಾರು ಬರ್ತಾ ಇಲ್ಲ. ಹೌದು, ನಿಜನೇ. ನಾವು ರೈತರ ಮಕ್ಕಳೇ, ನಾವು ಅಪರೂಪಕ್ಕೆ ಹೋಗ್ತೀವಿ ಅಷ್ಟೇ. ನಾವು ಕೃಷಿ ಮಾಡಕ್ತಾ ಇಲ್ಲ. ನಾನು ಅಣ್ಣ ಮಾಡ್ತಾರೆ, ಎಲ್ಲ ಅಕ್ಕ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ನಾವು ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ನಮಗೆ ಅಲ್ಲಿ ಆದಾಯ ಕಮ್ಮಿ ಅಂತಲೇ ನಾವು ಹೊರಗಡೆ ಹೋಗ್ತೀವಿ. ಇಲ್ಲ, ಆದಾಯ ಇದೆ ಸರ್. ಅಂದರೆ ಅದೊಳ್ಳೆ ಆದಾಯನ ಯಾವ ರೀತಿ ನೋಡ್ಬೇಕು ಅನ್ನೋದು ನಮ್ಮ ಮಾನದಂಡ ಆಗಿರ್ಬೇಕು. ಅಲ್ಲ, ಈಗ ನಿಮ್ಮಂಥವ್ರಿಂದನೇ ನಾವು ಕಲ್ತ್ಕೊಬೇಕಾಗಿದೆ. ಈಗ ಯಾವ ದೃಷ್ಟಿಕೋನ ನೋಡ್ತೀವಿ ಆದಾಯನ, ಮಾನದಂಡ ಯಾವ ದೃಷ್ಟಿಕೋನ ನೋಡ್ತೀವಿ ನಾವು, ಅದನ್ನು ಅದು ಇಂಪಾರ್ಟೆಂಟ್. ಅವನ್ನ ಹೌದು. ಮತ್ತು ಅಲ್ಲಲ್ಲ, ಈಗ ನಾವು ದೃಷ್ಟಿಕೋನ ಚೇಂಜ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ಈ ಎಲ್ಲೂ ಆರ್ಗ್ಯಾನಿಕ್ ಸಿಗ್ತಾ ಇಲ್ಲ ಅಂದಾಗ, ಎಲ್ಲೂ ನೈಸರ್ಗಿಕವಾಗಿ ಸಿಗ್ತಾ ಇಲ್ಲ, ಎಲ್ಲ ರಸಗೊಬ್ಬರಗಳು ಬೀಳ್ತಾ ಇದೆ. ಅದು ಹೆಂಗೆ ತಿನ್ನೋದು ಅಂತ ಡೌಟು. ತಟ್ಟೆಯಲ್ಲಿ ಊಟ ಇದೆ ಅಂದರೆ ಇದು ತಿಂದರೆ ನನ್ನ ಆರೋಗ್ಯ ಬರುತ್ತೋ ಅಥವಾ ಆರೋಗ್ಯ ಕೆಡುತ್ತೋ ಅನ್ನೋ ಪ್ರಶ್ನೆ ಆಗ್ತಾಯಿದೆ ಈಗ. ಹಾಗಾಗಿನೇ ನಾವು ರಾಗಿ ಕಣಕ್ಕೆ ಬರೋದು, ಇನ್ನೆಲ್ಲೋ ಏನೋ ಸಿಗ್ತಾ ಇದೆ ಅಂದರೆ ತೊಗೊಂಡು ತಿನ್ನೋದು, ಅಥವಾ ನಾವೇ ತೋಟದಲ್ಲಿ ಸ್ವಲ್ಪ ಏನೋ ಗೊಬ್ಬರ ಹಾಕ್ದಿರ ಬೆಳೆದು ತಿನ್ನೋದು, ಈ ಥರದ್ದೆಲ್ಲ ನಡೀತಾ ಇದೆ. ಸೊ ಈಗ ಆಲೋಚನೆಗಳು ನಮಗೆ ಸರ್ ಮಾಡ್ಬೋದು. ಬೇಸಾಯದಲ್ಲೇ ಬದುಕಟ್ಕೊಳ್ಬೋದು, ಸಾಧ್ಯತೆ ಇದೆ ನಮ್ಗೆ. ಅದು ಸಾಧ್ಯತೆ ಇಲ್ಲ ಅಂತ ಹೇಳ್ದಲ್ಲ, ಸಾಧ್ಯತೆ ಇದೆ. ಆದರೆ ಕಷ್ಟ ಸಾಧ್ಯ ಆಗುತ್ತೆ, ಮಾಡ್ಬೋದು. ಇನ್ನು ಒಂದು ಎಕರೆ 1.5 ಎಕರೆ ತುಂಡು ಭೂಮಿಲೂ ಕೂಡ ಬದುಕುಳು ಸಾಧ್ಯತೆಗಳು ಇದೆ, ತುಂಬ ಇದ್ದಾವೆ. ಆದರೆ ತುಂಬ ಜನಗಳು ಇದ್ದಾರೆ ಆ ಥರದವರು. ನನಗೆ ನಾನು ಒಬ್ಬನೇ ಅಂತಲ್ಲ, ಹೇಳಿ ನಿಮಗೆ ಅಲ್ಲಿ ಮಳವಳ್ಳಿ ಹತ್ರ ಹೇಳಿದ್ರು, ಮಳವಳ್ಳಿ ತುರುನೂರು ಹತ್ರ ಚಂದ್ರಪ್ಪ ಅಂತೇಳಿ ಪ್ರತಿ ವರ್ಷ 8 ಲಕ್ಷ ದಾಟದವ್ರ ಅವ್ರದ್ದು. ಇವತ್ತು ಒಂದು ತುಂಡು ಭೂಮಿನೇ, ಒಳ್ಳೆ ಮನುಷ್ಯತ ಆಗುತ್ತೆ. ಅಂದರೆ ಅವ್ರು ಯಾವುದು ಆದ್ಯತೆ ಮೇಲೆ ಮಾಡ್ತಾರೆ ಮೇಲೆ ಅದು ಇಂಪಾರ್ಟೆಂಟ್ ಅಷ್ಟು. ಅವ್ರು ಯಾವುದು ಆದ್ಯತೆ ತಿಳ್ಕೊತಾರೆ ಅದನ್ನು. ಈಗ ನಮ್ಮ ಸ್ನೇಹಿತರು ಕೂಡ ಬೇಸಾಯ ಬರ್ಬೇಕು ಹೇಳೋದು, ಬೇಡ ಆತ್ಮಹತ್ಯೆ ಮಾಡ್ಕೊಂಡು ಸೇತ್ರ ಹೋಗ್ಬೇಡತ್ತೆ ನಾನು ಯಾವಾಗಲೂ ಹೇಳೋದು. ಈಗಲೂ ಕೂಡ ಒಂದು 2 ವರ್ಷದ ಹಿಂದೆ ಹೇಳೋರು ನಂಗೆ ಕೂಡ, ಬೇಡ ವಾಪಸ್ಸು ಅಂತಂದ್ರು. ಆಯ್ತು, ಏನೋ ಬದುಕುಳಿ ಏನೋ ಮಾಡ್ತಿದ್ದೀನಿ. ಸೊ ನನಗೆ ತೃಪ್ತಿ ಇದೆ. ಹೌದು. ಅಲ್ಲ, ನಿಮ್ಮದು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀರಾ. ಒಂದು ಬೇಸಾಯನ ಕೂಡ ಒಂದು ಮಿಶ್ರ ಬೇಸಾಯ ಮಾಡ್ಕೊಂಡು ಪ್ಲ್ಯಾನಿಂಗಲ್ಲಿ ಚೆನ್ನಾಗಿ ನಡೀತಾ ಇದೆ. ಯಾರೇ ಮಾಡ್ತೀನಿ ಅಂದರು ರೈತರು ಈ ರೀತಿಯ ಒಂದಷ್ಟು ರೈತರಿಂದ ಇನ್ಫಾರ್ಮೇಷನ್ ತಗೊಳ್ಳಿ. ಅಥವಾ ಬುಕ್ಸ್ ಇದೆ, ಬಳೆಕರ್ ಅಂತ ಹೇಳಿದ್ರೆ ಸುಭಾಷ್ ಬಳೆಕರ್, ಇಕ್ರಾ ಅಂತ ಸಂಸ್ಥೆ ಇದೆ ಸರ್. ಬೇಸಾಯದ ಬಗ್ಗೆ ತುಂಬ ಅಮೂಲ್ಯವಾದ ಪುಸ್ತಕಗಳು ಪ್ರಿಂಟ್ ಮಾಡಿದ್ದಾರೆ. ಇಕ್ರಾ ಸಂಸ್ಥೆ ಒಂದು ಒಳ್ಳೆ ಪುಸ್ತಕಗಳಿದ್ದಾವೆ. ಸೊ ಅದು ರೀಡ್ ಮಾಡಿದ್ರೆ ಒಂದಷ್ಟು ಅಗತ್ಯ ಇಲ್ಲ ಯಾರಿಗೂ ಕೂಡ. ಅವ್ರ ವಿಚಾರಗಳು, ಪಾಳೆಕರ್ ವಿಚಾರಗಳಾಗಿರ್ಬೋದು, ನನ್ನರ ವಿಚಾರಗಳಾಗಿರ್ಬೋದು, ಬೇಸಾಯಕ್ಕೆ ಬರೋರಿಗೆ ಫಸ್ಟ್ ಅದನ್ನು ಸ್ಟಡಿ ಅಂತೆಲ್ಲ, ಅದು ಓದ್ತಾ ಒಂದು ಸ್ಟಡಿ ಮಾಡ್ಕೊಂಡು ಬೇಸಾಯ ಬರ್ತಾರೆ. ಈಗ ನನ್ನ ಕೆಲವೊಂದು ತಪ್ಪುಗಳಾಗಿದ್ದಾವೆ ಇದರಲ್ಲಿ. ಇವೆಲ್ಲ ಓದ್ಕೊ ಬಂದ್ಕೊಂಡು ನಾನು ಈಗ ಕೂಡ ನೋಡಿ, ಈಗ ಮತ್ತೆ ಗಿಡ ಹಾಕ್ಬೇಕಾಯ್ತು, ಅವಾಗಲೇ ಹಾಕ್ಬೇಕಾಯ್ತು ನಾನು. ಕೆಲವೊಂದು ನನ್ನ ತಪ್ಪುಗಳಾಗಿದ್ದಾವೆ. ಹೇಳಿ ನಿಮಗೆ ಬೇಸಾಯ ಆಗಿರುವಂಥದ್ದು ಅಲ್ಲ, ಆಗುತ್ತಿರುವಂಥದ್ದು. ಇದು ಅನುಭವ ತಗೊಂತ ಹೋಗ್ತಾ ಇರಬೇಕು. ಅಷ್ಟು ಪ್ರತಿನಿತ್ಯ ಹೊಸ ಕಳಿಸ್ತಾ ಇರ್ತದೆ ನಿಮ್ಗೆ. ಇದು ಪ್ರತಿನಿತ್ಯ ಕಳಿಸ್ತಾ ಇರ್ತದೆ. ಇದನ್ನು ಏನು ತಿಳ್ಕೊಬಿಟ್ಟಿವಿ ಅನ್ನೋದು ಅದು ಒಂಥರ ನಮಗೆ ನಾವು ಮಾಡ್ಕೊಳ್ಳೋದು ಮೋಸಗಳವೆಲ್ಲ. ಹೌದು, ಪ್ರತಿನಿತ್ಯ ಕಳಿಸ್ತಾ ಇರ್ತದೆ. ಬೇಸಾಯ ಬದುಕ್ಬೋದು. ಅದಕ್ಕೆ ಸೂರ್ಯದಂತೆ ಮಾರ್ಕೆಟ್ ಸಿಗಬೇಕು ಆ್ಯಂಡ್ ಕಾಯಬೇಕು. ಮತ್ತು ಗ್ರಾಹಕರಿಗೂ ಕೂಡ ಅದು ಅರಿವು ಇರಬೇಕು. ನಾವು ಎಲ್ಲಿ ತಗೊಳ್ತಾವಿ. ನಾನು ತುಂಬ ಸಲ ನಾನು ರಾಗಿ ಕಣದಲ್ಲಿ ತುಂಬ ಗ್ರಾಹಕರು ಅದನ್ನೇ ಹೇಳೋದು. ಬಟ್ ಒಳ್ಳೆ ನನಗೆ ತುಂಬ ರೆಸ್ಪಾನ್ಸ್ ಇತ್ತು ಗ್ರಾಹಕರಿಗೆ. ನನಗೆ ರಾಗಿ ಕಣದ ಇದರಲ್ಲಿ ನಾನು ಹಾಕಿದ ವೀಡಿಯೋದಲ್ಲಿ ಒಬ್ಬರು ಹಾಕಿ ಕೇಳಿದರು, ತುಂಬ ರೇಟ್ ರೀ ಅಂತ, ತುಂಬ ರೇಟು, ಸಿಕ್ಕಾಬಡೆ ಕಾಸ್ಟ್ಲಿ ಅಂತ. ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕಿದೆ. ಸೊ ಅಲ್ಲಿ ಏನು ರೈತ ತಂದು ತನ್ನ ಶ್ರಮ, ಔಷಧಿ ಹೊಡೆದಿರ ಏನು ಮಾಡ್ದಿರ, ಆ ಒಂದು ಬೆಳೆ ಬರೋದಕ್ಕೆ ಕಾತಿದ್ದು, ಅಷ್ಟು ಲೇಟ್ ಆದರೂ ಕಾತಿದ್ದು ಒಳ್ಳೆ ಒಂದು ಪದಾರ್ಥ ನಿಮ್ಮ ಕೈಗೆ ಕೊಡ್ತಾನಂದರೆ ಆತನಿಗೆ ಏನು ಸಲ್ಲಬೇಕು ಅದನ್ನು ನೀವು ನೋಡಬೇಕಾಗತ್ತೆ. ನಿಮಗೆ 10 ರೂಪಾಯಿಗೂ ಸಿಗುತ್ತೆ, 20 ರೂಪಾಯಿಗೂ ಸಿಗುತ್ತೆ. ಅದು ನೀವು ಅದನ್ನೇ ಕಾಸ್ಟ್ಲಿ ಅನ್ಕೊಂಬಿಟ್ರೆ ಆಗಲ್ಲ. ಈಗ ಒಂದು ಕಡಲೆಕಾಯಿ ಬೀಜ 3 kg ಹಾಕಿದ್ರೆ ನಿಮಗೆ 1 ಲೀಟ್ರ್ ಎಣ್ಣೆ ಸಿಗುತ್ತೆ, ಸರಿನಾ? ನಿಮಗೆ 100 ರೂಪಾಯಿಗೂ ಎಣ್ಣೆ ಸಿಗುತ್ತೆ. ಸೊ ಇದನ್ನು ನೀವು ಯೋಚನೆ ಮಾಡಿ. ಸೊ ಬೆಲೆದು ಇಲ್ಲಿ 2 ವಿಚಾರ ಇದೆ ಬೆಲೆದು ಸಂಬಂಧಪಟ್ಟಂಗೆ. ಒಂದು
ಗ್ರಾಹಕರ ಹತ್ರ ನೇರ ಮಾತಾಡ್ತೀವಲ್ಲ ಬೆಲೆ ದುಬಾರಿ ಅನ್ಸಲ್ಲ ನಿಮ್ಗೆ ಅದು. ಅಲ್ಲ ಅನ್ಸಲ್ಲ, ಕೆಲವೊಬ್ರು ಮಾತ್ರ ಹಿಂಗೆ ಮಾಡ್ತಾರೆ ಅದನ್ನ. ಹೌದು ಈಗ ನಮ್ಮದು ನಿಂಬೆಹಣ್ಣು 3 ಗ್ರೇಡ್ ಮಾಡ್ಕೊತೀನಿ, 10 ರೂಪಾಯಿ, 7 ರೂಪಾಯಿ, 5 ರೂಪಾಯಿ 3 ಗ್ರೇಡ್ ಇದೆ. ಮತ್ತು ಕೊನೆಯಲ್ಲಿ ಚೆನ್ನಾಗಿದೆ ಅದು ಇಟ್ಕೊಂಡು ಹೋಗ್ತೀವಿ, ಅದು 3 ರೂಪಾಯಿ ಕೊಡ್ತೀನಿ. ಅವ್ರು ಯಾವ ಆಯ್ಕೆ ಬೇಕು ತಗೊಳ್ತಾರೆ ಅದನ್ನು. ದುಬಾರಿದು ರೇಟ್ ಇಲ್ಲ, ಮನಸ್ಥಿತಿಗಳು ದುಬಾರಿಗಳು ಇರ್ತವೆ. ಹೌದು ಹೌದು. ಇಲ್ಲ ನಾನು ಸುಮಾರು ಐಟಮ್ಗಳು ತೊಗೊಂಡಿದ್ದೀನಿ. ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಅದೇ ರೇಟ್ ಹೊರಗಡೆ ಸಿಗುತ್ತೆ. ಇವ್ರಿಗೆ ಅದೇನು ರೇಟ್ ಜಾಸ್ತಿ ಅಂತ ಯೋಚನೆ ಮಾಡ್ತಾರೆ, ನನಗೆ ಗೊತ್ತಾಗಲ್ಲ. ಸೊ ಒಂದೊಂದು ಇರ್ಬೋದೇನೋ ಅಂದರೆ ಅದನ್ನು ಏನಕ್ಕೆ ಅಂತ ಕೇಳ್ಬೇಕು ಅವ್ರ ಹತ್ರ. ಕೇಳಬೇಕು ಏನಕ್ಕೆ ಇಷ್ಟು ರೇಟ್ ಮಾಡ್ತೀವಿ. ಈಗ ನಂಗೆ ಲಾಸ್ಟ್ ಟೈಮ್ ಇದೇ ಬೆಲೆ ವಿಚಾರಗಳು ಬಂದಾಗ ನನಗೆ ರಾಗಿ ಕಾಣದಲ್ಲಿ ಸಪಾಟ 120 ರೂಪಾಯಿ ಕೊಟ್ಟೆ ನಾನು. ನನಗೆ ರಾಗಿ ಕಾಣದವರು ತಂಡವರು, ಸರ್ ನಿಮ್ದು ಸಪಾಟ ಸ್ವಲ್ಪ ರೇಟ್ ಜಾಸ್ತಿ ಆಯಿತು, ಏನಕ್ಕೆ ಅಷ್ಟು ಗ್ರಾಹಕರು ಕೇಳ್ತಾರೆ ಅಂತ ಹೇಳೋರು. ನಾನು ಪೋಸ್ಟ್ ಬರೆದಾಕ್ತೀನಿ ನಾನು ಅವ್ರಿಗೆ ಅದನ್ನು. ನಾನು ಪೋಸ್ಟ್ ಬರೆದಾಕಿ ಅವ್ರಿಗೆ ಶೇರ್ ಮಾಡೋರು ಅದನ್ನು. ಅದಾದಮೇಲೆ ಅಷ್ಟೇ ರೇಟ್ ಮಾಡಿ ಎಲ್ಲ ಖಾಲಿ ಇತ್ತು ನನ್ನದು. ಈಗ ನಿಂಗೆ ದುಬಾರಿ ಅದು ಮತ್ತೆ ಬಂದು ತಗೊಂಡೋಗ್ತೀವಿ ಜನಗಳು. ಅದು ರುಚಿ ನೋಡ್ತಾರೆ ನಿಮ್ಗೆ ಅದನ್ನು. ಹೌದು ಹೌದು ಹೌದು. ಒಂದು ಮತ್ತು ಏನಕ್ಕೆ ಏನು ಅಂಥ ದುಬಾರಿ ಏನಿಲ್ಲಪ್ಪ ನಿಮಗೆ. ಹೊರಗಡೆ ನಿಮ್ಗೆ 100 ರೂಪಾಯಿ 80 ರೂಪಾಯಿ ಸಿಗುತ್ತೆ, ಒಂದು 10 ರೂಪಾಯಿ ಜಾಸ್ತಿ ಇರ್ಬೋದು, ಅಷ್ಟು ಏನಿಲ್ಲ. ಏನಕ್ಕೆ ಈಗ ಇಲ್ಲಿಂದ ನಾವು ಮಳವಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟು ನಮ್ಗೆ ಟ್ರಾನ್ಸ್ಪೋರ್ಟ್ ಬೀಳುತ್ತೆ. ಹೌದು, ನಮ್ಮ ಮಿಸ್ಸಸ್ ಅದೇ ಹೇಳ್ತಾ ಇದ್ರು. ಅವ್ರ ಪಾಪ ಇಲ್ಲಿಂದ ಅಲ್ಲಿಗೆ ಹೋಗಿ ಮಾರಬೇಕು, ಎಷ್ಟು ಖರ್ಚು ಬೀಳುತ್ತೆ. ಮತ್ತು ನಮ್ಮ 4 ಗಂಟೆಗೆ ಎದ್ದು 4 ಗಂಟೆಗೆ ಬೆಳಿಗ್ಗೆ ಎದ್ದು ಮಳವಳ್ಳಿ ಬಸ್ಗೆ ಹೋಗಿ ಅಲ್ಲಿಂದ ಅಲ್ಲಿ ಇಳಿದು ವರ್ಷ ಊಟ ಮಾಡ್ತೀವಿ ಗೊತ್ತಾ, ಅಲ್ಲಿ ತಗೊಂಡೋಗಿ ಅಂದರೆ ಇಷ್ಟೆಲ್ಲ ಮಾಡ್ತೀನಿ, ಕಾಸು ಅದು ಯಾರು ಕೇಳಲ್ಲ, ಅದು ಬೇರೆ ವಿಚಾರ. ಅಂದರೆ ಪ್ರಶ್ನೆ ಏನಪ್ಪ ಅಂತಂದರೆ ಇವಾಗಲೂ ಕೂಡ ನಾವು ಕೊಡ್ತಾ ಇರೋದು ಕೂಡ ರೈತರು ಗ್ರಾಹಕರು ಕೊಡ್ತಾರಲ್ಲ, ಆ ಶ್ರಮಕ್ಕೆ ಇನ್ನೂ ಸರಿ ಬೆಲೆ ಸಿಕ್ಕಿಲ್ಲ ನನ್ನ ಪ್ರಕಾರ. ಇನ್ನೂ ಸರಿ ಬೆಲೆ ಸಿಕ್ಕಿಲ್ಲ. ಅದರ 2 ವಿಚಾರ ಇದೆ. ನಾನು ಈಗಲೂ ಕೂಡ ಕೆಲವು ಗ್ರಾಹಕರು ಹೇಳ್ತೀನಿ, ನಾನು ಕೊಡುವಾಗ ಗ್ರಾಹಕರದ್ದು ಕೂಡ ಶ್ರಮದ ಹಣ, ಅದು ಆ ಹಣಕ್ಕೆ ನ್ಯಾಯ ಕೊಡೋ ಜವಾಬ್ದಾರಿ ನಮ್ದು ಇರಬೇಕು. ಇದನ್ನ ಹೇಳಿದ್ದೀನಿ ಸೆಕೆಂಡ್ ವಿಡಿಯೋದಲ್ಲಿ, ಇದನ್ನೇ ಹೇಳಿದ್ದೀನಿ. ಅದು ಗ್ರಾಹಕರದ್ದು ಶ್ರಮದ ಹಣ, ಅವ್ರದ್ದು ಕೂಡ ಆ ಹಣಕ್ಕೆ ನಾವು ಗೌರವ ಕೊಡಬೇಕು. ಅದೇ ರೀತಿ ನಮ್ಮ ಶ್ರಮಕ್ಕೂ ಕೂಡ ಗೌರವಿಸಬೇಕು ಅದನ್ನು. ಹೌದು ಹೌದು. ಅವೆರಡು ಬ್ಯಾಲೆನ್ಸ್ ಮಾಡಿದಾಗಲೇ ಗ್ರಾಹಕರು ಮತ್ತು ರೈತರ ನಡುವೆ ಒಂದು ಬಾಂಧವ್ಯ ಏರ್ಪಡ್ತದೆ. ಹೌದು ಹೌದು ಹೌದು. ಇಲ್ಲ ಅಂತಂದರೆ ಮಾರ್ಕೆಟ್ ಹೋಗ್ತಾರೆ, ಇಲ್ಲಿ ನಮ್ಮ ಹತ್ರ ಯಾಕೆ ಬರ್ತಾರೆ ಅವರು ಸಿಗ್ತಾರೆ. ಈಗ ಆರ್ಡರ್ ಮಾಡಿದ್ರೆ ಮನೆ ಬಂದು ತಂದ್ಕೊಂಡು ಹೋಗ್ತಾರೆ ನಿಮ್ಗೆ. ಅವ್ರು ಐಕಣಕ್ಕೆ ಕುಡಿಕೋರ್ಬೇಕು, ಪೆಟ್ರೋಲ್ ಡೀಸೆಲ್ ಹಾಕಿ ಯಾಕೆ ಕುಡಿಕೋರ್ಬೇಕು ಅಷ್ಟು. ಹೌದು. ಇಲ್ಲಿ ಒಂದು ಗಾಣದ ಎಣ್ಣೆ ತೆಗಿಯೋರು ಒಬ್ರು ಹೇಳ್ತಾ ಇದ್ರು ಅದನ್ನೇ, ವಿನೋದ್ ನಾನು ಒಳ್ಳೆ ಬೀಜ ಅಂತಂದುಬಿಟ್ಟು ಅದನ್ನು ಎಷ್ಟು ಇದರಲ್ಲಿ ಗಾಣ ತಿರುಗಬೇಕು ಅಷ್ಟು ವುಡ್ಡಲ್ಲಿ ಹಸುಗಳಲ್ಲಿ ನಾನು ತಿರುಗಿಸ್ತೀನಿ, ಇದೇ ಎಣ್ಣೆ ನಿಮಗೆ ಕಮ್ಮಿಗೂ ಸಿಗುತ್ತೆ, ಸರಿನಾ. ಇಲ್ಲಿ ನನ್ನ ರೇಟ್ ಇಷ್ಟಿದೆ, ಸರಿನಾ. ನನ್ನ ರೇಟನ್ನ ಈಗ ಜನ ಇಲ್ಲಿ ಮೆಚ್ಚಿ ತೊಗೊಂಡೋಗ್ತಾರೆ. ಅವ್ರು ಹೇಳೋದು ಒಂದೇ ಒಂದು ಪದ, ಇದು ನಿಮ್ಮ ಕ್ವಾಲಿಟಿಯನ್ನು ಮಾತ್ರ ನೀವು ಕಾಂಪ್ರಮೈಸ್ ಆಗೋಕ್ಕೆ ಹೋಗ್ಬೇಡಿ. ಏನು ಕ್ವಾಲಿಟಿ ಕೊಡ್ತಾಯಿದ್ರೆ, ಏನು ರುಚಿ ಕೊಡ್ತಾಯಿದ್ರೆ, ನಂಗೆ ಆ ರುಚಿ ಬೇಕು ಅಂತ. ನಂಗೆ ನಾನು ಅದೇ ವಿಚಾರದ ನನಗೆ ನಮ್ಮ ಕೆಂಪು ತೋಟದಿಲ್ಲ, ನಮ್ಮ ಮೋಹನ್ ಮೂರ್ತಿ ಅಂತೇಳಿ ನಮ್ಮ ಸರ್ ಒಬ್ಬರು, ಅವ್ರದ್ದು ತೋಟದ್ದು, ಅವ್ರು ಯಾವಾಗಲೂ ಕೂಡ ಅದನ್ನ ಹೆಂಗೆ ಹೇಳೋದು ನನಗೆ.